ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ರಾತ್ರಿ ಇಡೀ ಮಳೆ. ಯಾವಾಗಪ್ಪ ಈ ಬೇಸಿಗೆ ಕಳೆದ್ಬಿಟ್ಟು ವಾತಾವರಣ ಚೇಂಜ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ. ಸೊ ಅಂತೂ ಇಂತೂ ಮಳೆಗಾಲ ಆರಂಭ ಆಗಿದೆ. ಈಗ ಬೆಳಗ್ಗೆ 6:30 ಇರ್ಬೋದು. ನಮ್ಮ ಮನೆಯ ಒಂದು ಬಾಲ್ಕನಿಯಿಂದ ನೋಡಿದ್ರೆ ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಗೊತ್ತಾ? ಸೊ ನೀವೇ ನೋಡಿ ಹೇಗಿರುತ್ತೆ ಅಂತೇಳ್ಬಿಟ್ಟು. ಅಂದಾಗೆ ಇದು ಸೋಮವಾರದ ಬೆಳಗಿನ ಒಂದು ಲಾಗು. ನಮ್ಮ ಪಾಪು ಅಂತೂ 5:30 6 ಎಲ್ಲ ಡೈಲಿ ಎದ್ಬಿಡ್ತಾಳೆ ಅವಳು. ಅದೊಂದು ಅವಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏಕೆಂದರೆ ಅವಳು ಒಂದು 6 ಗಂಟೆಯಿಂದ ಒಂದು 6:30 ಅಥವಾ 7 ಗಂಟೆವರೆಗೂ ಈ ಮಾರ್ನಿಂಗ್ ವ್ಯೂ ನೋಡೋದಿದೆಯಲ್ಲ ಅವಳಿಗೆ ತುಂಬಾ ಇಷ್ಟ. ಆ ಹಕ್ಕಿಗಳ ಚಿಲಿಪಿಲಿ ಇರ್ಬೋದು, ಆ ತೋಟ ಇರ್ಬೋದು, ಹಾಗೆ ಆ ನವಿಲುಗಳು ಕೂಗೋವಂಥ ಸೌಂಡ್ ಅಂತೂ ಅವಳಿಗೆ ತುಂಬಾ ಇಷ್ಟ. ನಾವು ಡೈಲಿ ಎಷ್ಟೇ ಲೇಟಾಗಿ ಮಲಗಿಸಿದ್ರು ಕೂಡ ಕರೆಕ್ಟಾಗಿ ಒಂದು 5:30 6 ಗಂಟೆಗೆ ಅವಳು ರೊಟೀನಾಗಿ ತೊಗೊಂಡ್ಬಿಟ್ಟಿದ್ದಾಳೆ. ಹಾಗೆ ಆ ರೊಟೀನ ಫಾಲೋ ಕೂಡ ಮಾಡ್ತಾಳೆ. ಪಾಪು ಮಲಗಿದ ನಂತರ ನಾನಿಲ್ಲಿ ಸ್ವಲ್ಪ ಕಿಚನಲ್ಲಿ ಕೆಲಸ ಇತ್ತು, ಹಾಗಾಗಿ ಕಿಚನ್ನ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಬಂದೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದಾಗಿ ನನ್ನ ಒಂದು ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಇಲ್ಲಿ ಬೆಳಗಿನ ಒಂದು ತಿಂಡಿಗೆ ನಾನಿಲ್ಲಿ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಗೆ ಆಲ್ ಟೈಮ್ ಫೇವ್ರೇಟು ರೊಟ್ಟಿನೇ. ಸೊ ರಾಗಿ ರೊಟ್ಟಿಯಿಂದ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ಬೆಳಗಿನ ಒಂದು ಟಿಫನ್ನ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಅಂಗನವಾಡಿಗೆ ವಿಸಿಟ್ ಕೊಡೋದಿತ್ತು. ಸೊ ಪಾಪುನ ಒಂದು ಜನರಲ್ ಚೆಕಪ್ ಇತ್ತು, ಹಾಗಾಗಿ ಪಾಪುನ ಅಂಗನವಾಡಿಗೆ ಕರ್ಕೊಂಡೋಗಿದ್ದೆ. ಪಾಪು ಮಲಗಿ ಎದ್ದಿದ್ದರಿಂದ ಅವಳು ಸ್ವಲ್ಪ ಇನ್ನೂ ನಿದ್ದೆಗಣ್ಣಲ್ಲೇ ಇದ್ಲು. ಇಲ್ಲಿನ ಮಕ್ಕಳನ್ನ ನೋಡಿ ಖುಷಿ ಪಡ್ತಾಳೆ ಅಂದ್ಕೊಂಡೆ, ಬಟ್ ಅವಳು ಅರ್ಧಂಬರ್ಧ ನಿದ್ದೆ ಆಗಿದ್ದರಿಂದ ಯಾವುದೇ ರೀತಿ ರಿಯಾಕ್ಷನ್ ಅವಳು ಕೊಡಲೇ ಇಲ್ಲ. ಪೂರ್ತಿ ಸಪ್ಪೆಯಾಗಿ ಇಟ್ಕೊಂಡಿದ್ಲು. ಸೊ ಇಲ್ಲಿಗೆ ನಾನು ವ್ಲಾಗ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.